ಕೀರ್ತನ, ಗೈಸ್ ನೋಟಿಫಿಕೇಶನ್ ನೋಡಿದ್ರಾ? ಖುಷಿ ಅಂತ ಯಾವ ವಿಷಯ ಇಷ್ಟೊಂದು ಎಕ್ಸೈಟೆಡ್ ಆಗ್ತಿದ್ಯಾ? ಕೀರ್ತನ, ನೀನೇನಾದರೂ ಕೇಳಿದ್ರೆ ನನ್ನಷ್ಟೇ ಎಕ್ಸೈಟ್ ಆಯ್ತೀಯಾ? ಕಿರಣ್, 1 ವೀಕ್ ಹಾಲಿಡೇ ಏನಾದರೂ ಸಿಗ್ತಾ? ಏನು ಕತೆ? ಖುಷಿ ಫುಲ್ ಎಕ್ಸೈಟಲ್ಲಿ, ನಿಜಾನ 1 ವಾರ ರಜೆ ಸಿಗ್ತಾ? ವಾವ್ ಅಂದ್ಲು. ಕೀರ್ತನ, ಅದಲ್ವೇ. ರಿಷಿ, ಕರೆಕ್ಟಾಗಿ ಯಾವ ವಿಷಯ ಇದೆ ಅಂತ ಹೇಳಿ, ಇಲ್ಲಾಂದರೆ ಇವ್ರು ಏನೇನೋ ಹೇಳ್ತಾರೆ. ಕೀರ್ತನ, ಕಾಲೇಜ್ ಸ್ಟಾರ್ಟ್ ಆಗಿ 50 ಇಯರ್ ಆಗಿದೆಯಂತೆ. ಅದಕ್ಕೆ ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಗ್ರ್ಯಾಂಡ್ ಫಂಕ್ಷನ್ ಇದೆ. ಮತ್ತು ನಮ್ಮ ಫ್ರೆಶರ್ಸ್ ಪಾರ್ಟಿನೂ ಇರುತ್ತಂತೆ. ಸೊ ನೆಕ್ಸ್ಟ್ ವೀಕ್ ಯಾವ ಕ್ಲಾಸ್ ಇರಲ್ಲ, ಬರೀ ಫಂಕ್ಷನ್. ಕಿರಣ್, ಹಾಗಿದ್ರೆ 1 ವೀಕ್ ಫುಲ್ ಮಜಾ ಮಾಡೋದೇ? ಕೀರ್ತನ, ಡ್ಯಾನ್ಸ್, ಸಾಂಗ್ ಮತ್ತು ಡ್ರಾಮಾಗೆ ಪಾರ್ಟಿಸಿಪೇಟ್ ಮಾಡೋರನ್ನ ನೇಮ್ ಕೊಡಬೇಕಂತೆ. ಖುಷಿ, ಹಾಗಿದ್ರೆ ಡ್ಯಾನ್ಸ್ ನೇಮ್ ಕೊಡೋಣ ನಡಿ. ಕಿರಣ್, RS ಬಾರೋ, ನಾವು ಸಾಂಗ್ಗೆ ನೇಮ್ ಕೊಡೋಣ. ಅಯ್ಯೋ, RS ಅಂತ ಹೇಳ್ಬಿಟ್ನಲ್ಲ ಅಂತ ಅವನ ಮನಸ್ಸಲ್ಲೇ ಅಂದ್ಕೊಂಡ. ಖುಷಿ, ಏನಂದೆ ನೀನು? ರಿಷಿನ RS ಅಂತ ಹೇಳ್ದ? ಕಿರಣ್, ಹಾಗೇನು ಹೇಳಲಿಲ್ಲ. ನಾನು ರಿಷಿ ಸಾಂಗ್ಗೆ ನೇಮ್ ಕೊಡೋಣ ಬಾ ಅಂತ ಹೇಳಿದೆ. ಖುಷಿ, ಇದು ಸುಳ್ಳು. ನೀನು ರಿಷಿ ಅಂತ ಏನು ಹೇಳಲಿಲ್ಲ, ನೀನು ಹೇಳಿದ್ದು RS ಅಂತ. ಕೀರ್ತನ, ನಿಮ್ಮ ಮಾತುಕತೆನ ಆಮೇಲೆ ಇಟ್ಕೊಳ್ಳಿವ್ರಂತೆ. ಇವಾಗ ಮೊದಲೇ ಟೈಮ್ ಆಗಿದೆ, ಮನೆಗೆ ಹೋಗಬೇಕು. ಬನ್ನಿ ನೇಮ್ ಕೊಟ್ಟು ಹೋಗೋಣ ಅಂತ ಹೇಳಿ ಖುಷಿನ ಕೈ ಇಟ್ಕೊಂಡು ಹೋದ್ಲು. ಕಿರಣ್, ಅಪ್ಪ ಬಚಾವಾದೆ. ರಿಷಿ, ನೀನೇ ನನ್ನ ರಿವೀಲ್ ಮಾಡೋ ಥರ ಇದೆಯಲ್ಲೋ. ಕಿರಣ್, ಸಾರಿ, ನೆಕ್ಸ್ಟ್ ಟೈಮ್ ಹಿಂಗೆ ಕರೆಯಲ್ಲ. ಬಾ, ಇವಾಗ ನೇಮ್ ಕೊಡೋಕೆ ಹೋಗೋಣ. ರಿಷಿ, ನಾನೇನಾದರೂ ಆಡಿದ್ರೆ ನಾನು RS ಅಂತ ಎಲ್ರಿಗೂ ಗೊತ್ತಾಗುತ್ತೆ ಕಣೋ. ಕಿರಣ್, ನಿನ್ನ ವಾಯ್ಸ್ ಅವನ ಥರ ಇದೆ ಅನ್ಕೋತಾರೆ. ನಾವು ಫೇಸ್ನ ಹೈಡ್ ಮಾಡ್ಕೋತಿದ್ವಲ್ಲ, ಹಂಗೆ ಮಾಡ್ಕೊಳ್ಳೋಣ. ನೀನು ಹಾಡು, ನಾನು ಡ್ರಮ್ ಸೆಟ್ ಬಾರಿಸ್ತೀನಿ, ಸರಿನಾ? ರಿಷಿ ಫುಲ್ ಜೋಶಲ್ಲಿ, ಹಾಂ ಸರಿ ಆಯಿತು ನಡಿ. ಸೂರ್ಯ ನಿಧಾನವಾಗಿ ಮುಳುಗ್ತಾ ಇದೆ. ಸಂಜೆ ಕತ್ಲು ಎಲ್ಲ ಕಡೆ ಹಬ್ತಾ ಇತ್ತು. ಖುಷಿ ಮನೆಗೆ ಬಂದು, ಜ್ಯೇಷ್ಠ, ನಮ್ಮ ಕಾಲೇಜ್ ಫಂಕ್ಷನ್ ಇದೆ. ನೆಕ್ಸ್ಟ್ ವೀಕ್ ಫುಲ್ ಫಂಕ್ಷನು, ಕ್ಲಾಸ್ ಇರಲ್ಲ, ಫನ್ ವೀಕು. ಏನು, ನೀನು ಡ್ಯಾನ್ಸಿಗೆ ಸೇರಿದೀಯಾ? ಖುಷಿ, ಮತ್ತೆ ನಾನು ಸೇರ್ನಿಲ್ಲ ಅಂದರೆ ಫಂಕ್ಷನ್ನೇ ಇರಲ್ಲ. ಮೋಕ್ಷ, ನೀನು ಡ್ಯಾನ್ಸ್ ಮತ್ತು ಸ್ಪೋರ್ಟ್ಸ್ ಬಿಟ್ಟರೆ ಇನ್ಯಾವುದ್ರಲ್ಲಿದೆಯಾ? ಇನ್ಯಾವುದಕ್ಕೂ ಪ್ರಯೋಜನ ಇಲ್ಲ. ಖುಷಿ, ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ನಾನು ಡ್ಯಾನ್ಸ್ ಫೀಲ್ಡಲ್ಲಿ ದೊಡ್ಡ ಹೆಸರು ಮಾಡಬೇಕು ಅಂತ ಅಮ್ಮಂಗಿಷ್ಟ. ನಾನು ರನ್ನಿಂಗ್ ರೇಸಲ್ಲಿ ಗೋಲ್ಡ್ ಮೆಡಲ್ ತೊಗೋಬೇಕು ಅಂತ ನನ್ನ ಅಪ್ಪಂಗಿಷ್ಟ. ಸೊ ಅವರಿಬ್ಬರು ಆಸೆನ ನಾನು ನೆರವೇರಿಸ್ತಿದ್ದೀನಿ ಅಂತ ಹೇಳಿ ಅಲ್ಲಿಂದ ಎದ್ದು ಹೋದ್ಲು. ಮೋಕ್ಷ, ಅಮ್ಮ ನಿಂಗೆ ಯಾವಾಗಲೂ ಡ್ಯಾನ್ಸ್ ಮಾಡ್ಕೊಂಡು ಕೂತ್ಕೊ ಅಂದಿದ್ದಾರಾ? ಶ್ರೀ, ಅಮ್ಮ ಅಪ್ಪ ಅದನ್ನೇ ಹೇಳಿರೋದು ಅಂತ ಹೇಳಿ ಅಲ್ಲಿಂದ ಎದ್ದು ಹೋದ. ಮೋಕ್ಷ, ಇವನೋ ಯಾವಾಗಲೂ ನನ್ನ ತಲೆಗೆ ಹುಳ ಬಿಡ್ತಾನೆ ಅಂತ ಹೇಳಿ ಅಲ್ಲಿಂದ ಎದ್ದೋದ. ನೆಕ್ಸ್ಟ್ ಡೇ, ರಾಧಾ, ಇವತ್ತು ಸಂಡೇ ಅಲ್ವಾ, ರಜಾ ಕೊಡದೆ ಯಾವ ಕ್ಲಾಸ್ ತಗೋತಿದ್ದಾರೆ? ಖುಷಿ, ಅಮ್ಮ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ, ಅದಕ್ಕೆ ಹೋಗ್ತಿದ್ದೀನಿ. ಧ್ರುವ ಒಳಗೆ ಬರ್ತಾ, ಆಂಟಿ, ಖುಷಿನ ಕಾಲೇಜ್ಗೆ ನಾನು ಕರ್ಕೊಂಡು ಹೋಗ್ಲಾ ಅಂತ ಕೇಳ್ದ. ರಾಧಾ, ಕರ್ಕೊಂಡು ಹೋಗು. ಖುಷಿ, ನಾನು ಬಸ್ಸಲ್ಲಿ ಹೋಗ್ತೀನಿ. ಧ್ರುವ, ಸಂಡೇ ಟೈಮ್ ಬಸ್ ಸರಿಯಾಗಿ ಸಿಗಲ್ಲ, ಸುಮ್ಮನೆ ಬಾ ನೀನು ಅಂದು ಅವಳ ಕೈ ಇಟ್ಕೊಂಡು ಕರ್ಕೊಂಡು ಹೋದ. ಖುಷಿ, ಬಿಡೋ ನನ್ನ ಕೈನ, ನಾನು ನಿನ್ನ ಜೊತೆ ಬರಲ್ಲ. ಮುರುಳಿ, ಮತ್ತೆ ಜಗಳಾಡ್ಕೊಂಡಿದ್ದೀರಾ ನೀವು? ಧ್ರುವ, ಇವಾಗ ನ್ಯೂ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅಂತ ನನ್ನ ಮರ್ತೇ ಬಿಟ್ಟಿದ್ದಾಳೆ. ಇವಾಗ ನನ್ನ ಮಾತೇ ಆಡ್ಸಲ್ಲ, ಗೊತ್ತಾ? ರಾಧಾ, ಖುಷಿ, ಇದು ತಪ್ಪಲ್ವಾ? ಬೇರೆಯವ್ರು ಸಿಕ್ಕಿದ್ರು ಅಂತ ಧ್ರುವನ ಜೊತೆ ಮಾತಾಡೋದು ಬಿಡೋದು ತಪ್ಪಲ್ವಾ? ಖುಷಿ, ಲೇಟ್ ಆಯಿತು ಬಾರೆ, ಆಮೇಲೆ ಲೇಟಾಗಿ ಹೋದರೆ ಮಾಸ್ಟರ್ ಬೈತಾರೆ ಅಂತ ಹೇಳಿ ಮನೆ ಒಳಗಡೆ ಬಂದ್ಲು. ಧ್ರುವ, ಇವತ್ತು ನೀವು ನನ್ನ ಬೈಕಲ್ಲಿ ಬರ್ತೀರಾ? ಕೀರ್ತನ, ಏನು, ನಿನ್ನ ಜೊತೆನಾ? ಧ್ರುವ, ನನ್ನ ಜೊತೆನೆ. ಅಂಕಲ್ ಹೇಳಿದ್ರು ಬನ್ನಿ ಅಂತ ಹೇಳಿ ಇಬ್ಬರು ಕೈ ಇಟ್ಕೊಂಡು ಹೊರಗೆ ಬಂದ. ಕೀರ್ತನ, ಧ್ರುವ, ನಾವು ಬರಲ್ಲ, ಬಿಡು ನಮ್ಮನ್ನ. ಧ್ರುವ, ಮೊದಲೇ ಲೇಟ್ ಆಗಿದೆ, ಇವಾಗ ನೀವು ಬಸ್ ಹತ್ಕೊಂಡು ಹೋಗ್ತೀರಾ ಅಂದರೆ 1/2 ಅವರ್ ಲೇಟಾಗಿ ಹೋಗ್ತೀರಾ. ನೀವು ಮಾಸ್ಟರ್ ಕೈಲಿ ಬೈಸ್ಕೊಳಕ್ಕೆ ಇಷ್ಟನಾ? ಕೀರ್ತನ ಖುಷಿ ಮುಖ ನೋಡಿದ್ಲು. ಧ್ರುವ, ಬೇಬು ಮುಖನೇನು ನೋಡ್ತೀಯಾ? ಅವಳ ಪಪ್ಪನಿಂದ ಆರ್ಡರ್ ಬಂದಿದೆ, ಸೊ ಅವಳು ನನ್ನ ಜೊತೆ ಬರ್ತಾಳೆ. ಕೀರ್ತನ, ಇವತ್ತೇ ಲಾಸ್ಟ್. ಖುಷಿ, ಇವತ್ತು ಲೇಟ್ ಆಗಿದೆ, ಬಾ ಇವತ್ತೊಂದು ದಿನ ಹೋಗೋಣ.
ಕಾಲೇಜ್. ಖುಷಿ ಬೈಕ್ ಇಳಿದು, ಧ್ರುವ ಇದೇ ಲಾಸ್ಟ್, ನೆಕ್ಸ್ಟ್ ಟೈಮ್ ಮನೆಗೆ ಬಂದು ಏನೂ ಹೇಳಬೇಡ ಆಯಿತಾ? ಧ್ರುವ, ಬೇಬು ನೀನು ನನ್ನ ಜೊತೆ ಮೊದಲಿನ ಥರ ಇದ್ದರೆ ನಾನು ಬರಲ್ಲ. ನೀನೀಗೆ ನನ್ನ ಅವಾಯ್ಡ್ ಮಾಡ್ತಿದ್ರೆ ನಾನು ಪ್ರತಿದಿನ ಬಂದು ಅಂಕಲ್ ಆಂಟಿ ಎಲ್ರಿಗೂ ಹೇಳ್ತೀನಿ ಅಷ್ಟೆ. ಖುಷಿ, ನೀನೇ ಹಾಗೆ ಮಾಡ್ಕೊಂಡಿದ್ದು, ನಾನೇನು ಮಾಡಲಿ? ಧ್ರುವ, ಸಾರಿ, ಇನ್ಮೇಲೆ ನಾನು ಹಾಗೆಲ್ಲ ಮಾಡಲ್ಲ. ಮೊದಲಿನ ಥರ ಫ್ರೆಂಡಾಗೇ ಇರೋಣವಾ? ಖುಷಿ, ನನಗೆ ಟೈಮ್ ಬೇಕು ಅಂತ ಹೇಳಿ ಅಲ್ಲಿಂದ ಹೋದ್ಲು. ಕೀರ್ತನ, ಖುಷಿ ಅವನು ಸುಳ್ಳು ಹೇಳ್ತಿದ್ದಾನೆ, ಮತ್ತೆ ನಾವು ಅವನ್ನ ನಂಬಿ ನಾವು ಬಕ್ರ ಆಗೋದು ಬೇಡ, ಸರಿನಾ? ಖುಷಿ, ನಂಗೆ ಗೊತ್ತಾಗ್ತಿಲ್ಲ, ಆದರೆ ಅವನು ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ತಿದ್ದಾನೆ. ಕೀರ್ತನ, ಸರಿ ಆಯಿತು, ಇವಾಗ ಬೇಗ ಬಾ ಅಂತ ಹೇಳಿ ಖುಷಿ ಕೈ ಹಿಡ್ಕೊಂಡು ಡ್ಯಾನ್ಸ್ ಕ್ಲಾಸ್ ಕಡೆಗೆ ಹೋದರು. ಮಧ್ಯಾಹ್ನ. ಕೀರ್ತನ, ಯಪ್ಪ ಆ ಸರ್ ಎಷ್ಟು ಕಾಡಿಸ್ತಾರೆ ನಮ್ಮನ್ನ, ನನಗೆ ಕಾಲು ನೋವು ಬಂತು, ನಡೆಯೋಕ್ಕೂ ಆಗ್ತಿಲ್ಲ. ಖುಷಿ, ನಾವು ಚೆನ್ನಾಗಿ ಮಾಡಬೇಕು ಅಲ್ವಾ, ಅದಕ್ಕೇನೆ ಮನೆಗೆ ಹೋಗಿ ಆಯಿಂಟ್ಮೆಂಟ್ ಹಚ್ಕೊಳ್ಳೋಣ, ಸರಿ ಆಗುತ್ತೆ. ಕಿರಣ್, ಡ್ಯಾನ್ಸ್ ಪ್ರಾಕ್ಟೀಸ್ ಮುಗೀತಾ ಅಂತ ಹೇಳಿ ಅವ್ರ ಮುಂದೆ ಕೂತರು. ಕೀರ್ತನ, ಇಲ್ಲ ಅಂತ ಹೇಳಿ ತಲೆ ಅಲ್ಲಾಡಿಸ್ತಾ 10 ಮಿನಿಟ್ಸ್ ಬ್ರೇಕ್ ಬಿಟ್ಟಿದ್ದಾರೆ ಅಂತ ಹೇಳಿದ್ಲು. ಖುಷಿ, ನಿಮ್ಮ ಸಾಂಗ್ ಸೆಲೆಕ್ಟ್ ಆಯ್ತಾ? ಕಿರಣ್, ಓ ನಮ್ಮ ರಿಷಿ ವಾಯ್ಸ್ ಸೆಲೆಕ್ಟ್ ಆಗ್ದೇ ಇರುತ್ತಾ? ಮೊದಲೇ ಅವನು ಯಾರು RS ಅಂತ ಮನಸಲ್ಲೇ ಹೇಳ್ಕೊಂಡ. ಖುಷಿ, ಏನು ಲಾಸ್ಟ್ ಏನೋ ಹೇಳಿದೆ, ನಾನು ಕೇಳಿಸ್ಲೇ ಇಲ್ಲ. ಕಿರಣ್, ಏನು ಹೇಳಿದೆ ನಾನು? ಏನೂ ಹೇಳಲಿಲ್ಲ. ಕೀರ್ತನ, ಯಾಕೆ ಅವನ್ನ ಗೋಳಾಯ್ಕೋತೀಯಾ? ನೆನ್ನೆ ನೋಡಿದ್ರೆ RS ಅಂತ ಹೇಳಿದೆ, ಇವತ್ತು RS ಅಂತ ಹೇಳ್ದ ಅಂತಿದೀಯಾ? ರಿಷಿ ಕಿರಣ್ ಪಕ್ಕ ಬಂದು ಕೂತು, ಏನು ಹೇಳಿದೆ ಅಂದ. ಕೀರ್ತನ, ಏನಿಲ್ಲ, ನೀನು ಹೇಳು, ಯಾವ ಸಾಂಗ್ ಆಡ್ತಿದೀಯಾ? ಕಿರಣ್, ಯಾವ ಸಾಂಗ್ ಹಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನಮ್ಮ ಹೀರೋಗೆ. ಕೀರ್ತನ, ನೀನು ಸಾಂಗ್ ಸೆಲೆಕ್ಟ್ ಮಾಡಿದ್ಯಾ ಹಾಗಾದರೆ? ಕಿರಣ್, ನಾನು ಹಾಡಲ್ಲ, ನಾನು ಬರೀ ಬ್ಯಾಂಡ್ ಸೆಟ್ ಬಾರಿಸೋದು. ಕೀರ್ತನ, ಮತ್ತು ಬೇರೆ ಇನ್ಸ್ಟ್ರೂಮೆಂಟ್ ಎಲ್ಲ ಯಾರು ಹ್ಯಾಂಡಲ್ ಮಾಡೋದು? ಹಾಂ, ಬೇರೆ ಸೆಕ್ಷನ್ ಅವ್ರು ಬಂದಿದ್ದಾರೆ, ಇಬ್ಬರು ನಮ್ಮ ಜೊತೆ. ಚೆನ್ನಾಗಿ ಹಾಡಿ ಇಡೀ ಸ್ಟೇಜ್ನೇ ಕುಣಿಸಿ ನಿಮ್ಮ ಹಾಡಿಂದ, ಸರಿನಾ? ರಿಷಿ, ಸಾಂಗ್ ಯಾವ್ದು ಹಾಡಲಿ? ಕೀರ್ತನ ಏನೋ ಹೇಳಕ್ಕೆ ಬರ್ತಾಳೆ, ಅಷ್ಟರಲ್ಲೇ ಕಿರಣ್ ಕೀರ್ತನನ ಬಾಯಿ ಮುಚ್ಚಿ ಸುಮ್ಮನೆ ಇರೇ, ಅವನು ಖುಷಿ ಹೇಳೋ ಸಾಂಗ್ನೇ ಹೇಳೋದು. ಕಿರಣ್ ಅವಳ ಬಾಯಿ ಮೇಲಿಂದ ಕೈ ತೆಗ್ದ. ಆಗ ಕೀರ್ತನ ಕಿರಣ್ನೇ ನೋಡ್ತಾ ಇದ್ಲು. ಒಂದು ಹುಡುಗಿ ಅವ್ರ ಹತ್ರ ಬಂದು, ಖುಷಿ ನಿನ್ನ ಕೂಗ್ತಿದ್ದಾರೆ ಅಂದ್ಲು. ಖುಷಿ, ಯಾರದು ಅಂತ ಕೇಳಿದ್ಲು. ಆ ಹುಡುಗಿ ಅಲ್ಲಿ ದೂರದಲ್ಲಿ ನಿಂತಿದ್ದ 3 ಹುಡುಗಿರನ್ನ ತೋರಿಸಿದ್ಲು. ಕೀರ್ತನ, ಅತಿ ಆಯಿತು ಅವ್ರದ್ದು. ಖುಷಿ, ಸುಮ್ಮನೆ ಇರು ಅಂತ ಹೇಳಿ ಅವ್ರ ಕಡೆ ಹೋದ್ಲು. ರಿಷಿ, ಏನಾಯಿತು, ಯಾರವರು? ಕೀರ್ತನ, ನಮ್ಮ ಖುಷಿ ಡ್ಯಾನ್ಸ್ ಹೀರೋಯಿನ್ ಆಗಿದ್ದಾಳೆ, ಅದಕ್ಕೆ ಅವಳು ಅದನ್ನ ಬಿಟ್ಕೊಡು ಅಂತಿದ್ದಾಳೆ, ಅದನ್ನೇ ಮಾತಾಡ್ತಿದ್ದಾರೆ. ಕೀರ್ತನ, ಹೇ ಅದನ್ನು ಬಿಡು, ಇವಾಗ ಖುಷಿ ಫೇವ್ರೆಟ್ ಸಾಂಗ್ ಹೇಳಬೇಕಾ, ನೀನು ಅದನ್ನೇ ಆಡ್ತೀಯಾ? ಕಿರಣ್, ಹೇಳು ಯಾವ ಸಾಂಗ್ ಅಂತ, ಅವಳಿಗೆ ಯಾವ ಥರ ಸಾಂಗ್ ಇಷ್ಟ ಆಗುತ್ತೆ? ಕೀರ್ತನ, ಸಾಂಗ್ ಬಂದು ನಗುವ ನಯನ ಮಧುರ ಮೌನ, ಈ ಸಾಂಗ್ ಅವಳಿಗಿಷ್ಟ, ನೋಡಿ ಈ ಸಾಂಗ್ ಆಡ್ತೀರಾ ಅಂತ. ಏನು ಅಂತ ಹೇಳಿ ಅವ್ರ ಮುಂದೆ ನಿಂತಲು. ಒಂದು ಹುಡುಗಿ, ನಾನು ಶಿವಾಲಿ, ವಾಲಿ ಕಂಪ್ನಿ ಕೇಳಿದ್ಯಾ ಅಲ್ವಾ, ಆ ಕಂಪ್ನಿ MD ಮಗಳು ನಾನು. ಅದನ್ನೆಲ್ಲ ನನಗೆ ಯಾಕೆ ಹೇಳ್ತಿದ್ಯಾ? ನಾನೇನಾದರೂ ನಿಮ್ಮ ಫ್ಯಾಮಿಲಿ ಏನು ಅಂತ ಕೇಳಿದ್ನಾ? ಶಿವಾಲಿ, ನೀನು ಯಾರನ್ನ ಹೆದ್ರಾಕೋತಿದ್ಯಾ ಅಂತ ಗೊತ್ತಾಗಲಿ ಅಂತ ಹೇಳಿದೆ. ಖುಷಿ, ಅದನ್ನೆಲ್ಲ ತಿಳ್ಕೊಂಡು ನಾನೇನು ಮಾಡಲಿ, ಅದರಿಂದ ನನಗೇನು ಆಗಬೇಕಾಗಿಲ್ಲ, ಡೈರೆಕ್ಟಾಗಿ ಇವಾಗ ವಿಷಯಕ್ಕೆ ಬಾ. ಇನ್ನೊಂದು ಹುಡುಗಿ, ಭುವಿ ಕಂಪ್ನಿ ಕೇಳಿದ್ಯಾ, ಮೈಸೂರು ಟಾಪ್ ಕಂಪ್ನಿ, ಆ ಟಾಪ್ ಕಂಪ್ನಿ CEO ಮಗಳು ಭುವಿತಾ. ಖುಷಿ, ಇವ್ರಿಗೆಲ್ಲ ಏನು ಹುಚ್ಚಿಡ್ತಿದ್ಯಾ? ಸಂಬಂಧ ಇಲ್ಲದೆ ಇರೋ ವಿಷಯನೆಲ್ಲ ನನಗೆ ಹೇಳ್ತಾ ಕೂತಿದ್ರಲ್ಲ ಅಂತ ಮನ್ಸಾರೆ ಹೇಳ್ಕೊಂಡು ಶಿವಾಲಿ ಪಕ್ಕ ನಿಂತಿದ್ದು ಭುವಿತಾಗೆ, ನೀನು ಯಾರಾದರೆ ನನಗೇನು ಡಸ್ ನಾಟ್ ಮ್ಯಾಟರ್ ಟು ಮೀ, ನಾನಂತೂ ನನ್ನ ನೇಮ್ನ ಡ್ಯಾನ್ಸಿಂದ ವಾಪಸ್ ತಗೊಳ್ಳೋ ಚಾನ್ಸೇ ಇಲ್ಲ. ಭುವಿತಾ, ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ, ನನಗೇನು ಬೇಕೋ ಅದನ್ನು ಕಿತ್ಕೊಂಡು ನನ್ನ ವಶ ಮಾಡ್ಕೋತೀನಿ. ನಾನು ಮಾಡೋ ಸಾಂಗಲ್ಲಿ ನಾನೇ ಹೀರೋಯಿನ್, ಸೆಂಟರ್ ಆಫ್ ಅಟ್ರಾಕ್ಷನ್ ನಾನೇ ಆಗಿರಬೇಕು.
ಆಗಿದ್ರೆ ನೀನು ಸೋಲೋ ಪರ್ಫಾರ್ಮೆನ್ಸ್ ಮಾಡು, ಆವಾಗ ನೀನೇ ಸೆಂಟ್ರ್ ಆಫ್ ಅಟ್ರಾಕ್ಷನ್ ಆಗಿರ್ತೀಯ. ಈ ಗ್ರೂಪ್ ಡ್ಯಾನ್ಸ್ ಎಲ್ಲ ಬರಬೇಡ, ನಿನ್ನ ನೇಮ್ನ ವಾಪಸ್ ತಗೋ. ಖುಷಿ, ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ, ಸುಮ್ಮನೆ ಈ ಡ್ಯಾನ್ಸಿಂದ ಬ್ಯಾಕ್ಔಟ್ ಆಗಿಬಿಡು. ಖುಷಿ, ನಿನ್ನ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇಲ್ಲ ನನಗೆ, ಇದನ್ನ ಬರೆದಿಟ್ಕೊ, ನನ್ನ ನೇಮ್ನ ವಾಪಸ್ ತಗೊಳ್ಳೋ ಚಾನ್ಸೇ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋದ್ಲು. ಭುವಿತಾ ನಿನ್ನ ಸುಮ್ಮನೆ ಬಿಡಲ್ವೇ ಅಂತ ಹೇಳಿ ಅಲ್ಲಿಂದ ಹೋದ್ಲು. ಈ ಧ್ರುವ ಮತ್ತೆ ಖುಷಿ ನಂಬಿಕೆನ ಗೆಲ್ತಾನ? ಅವನ ಪ್ಲ್ಯಾನ್ ಏನು? ಈ ಭುವಿತಾ ಖುಷಿ ನೇಮ್ನ ವಾಪಸ್ ತಗೊಳ್ಳೋ ಥರ ಮಾಡ್ತಾಳ? ಈ ಕಾಲೇಜ್ ಫಂಕ್ಷನ್ ಮತ್ತೆ ಖುಷಿಗೆ ಪ್ರಾಬ್ಲಮ್ ತರುತ್ತಾ? ಅವಳು ಇದನ್ನೆಲ್ಲ ಹೇಗೆ ಸಾಲ್ವ್ ಮಾಡ್ಕೋತಾಳೆ? ಇದೆಲ್ಲ ತಿಳ್ಕೊಬೇಕು ಅಂದರೆ ಕೇಳ್ತಾ ಇರಿ ಖುಷಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.